ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂತಹ ಪಾಠವನ್ನು ಸ್ವಲ್ಪ ಭಾಗವನ್ನು ನೋಡಿದ್ವಿ ಅಲ್ವಾ. ಸೊ ಅದರ ಮುಂದುವರಿದ ಭಾಗವಾಗಿ ಅದೇ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದಲ್ಲಿ ಮುಂದುವರಿದ ಭಾಗವಾಗಿ ನಾವು ತಿಳ್ಕೊಳ್ಳೋಣ. ಸೊ ಹಿಂದಿನ ತರಗತಿಯಲ್ಲಿ ನಾವೇನೆಲ್ಲ ಕಲಿತಿದ್ವಿ ಅಂತ ನೋಡೋಣ. ಸೊ ನೈಸರ್ಗಿಕ ವಸ್ತುಗಳು ಅಂದರೆ ಏನು, ಆ ನೈಸರ್ಗಿಕ ವಸ್ತುಗಳಲ್ಲಿ ಎಷ್ಟು ವಿಧ ಇದ್ದಾವೆ? 2 ವಿಧಗಳು ಇದ್ದಾವೆ ಅಲ್ವಾ. ಬೆರೆದಾಗುವ ಮತ್ತು ಬೆರೆದಾಗದ ಸಂಪನ್ಮೂಲಗಳು ಅಲ್ವಾ. ನೈಸರ್ಗಿಕ ಸಂಪನ್ಮೂಲ ಅಂದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಮಾನವನ ಉಳಿಕೆಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಅಲ್ವಾ. ಸೊ 2 ವಿಧಗಳು ಅವ್ಯಾವ ಅಂತ ನೋಡಿದ್ವಿ. ಸೊ ಅಂಥವುಗಳಲ್ಲಿ ಕಲ್ಲಿದ್ದಲು ಪೆಟ್ರೋಲಿಯಂ ಸಹ ಒಂದು ರೀತಿಯ ನೈಸರ್ಗಿಕ ಸಂಪನ್ಮೂಲ ಅಂತ ಗೊತ್ತಿತ್ತು, ನಮಗೆ ಗೊತ್ತಾಯ್ತು ಅಲ್ವಾ. ಸೊ ಕಲ್ಲಿದ್ದಲು ಅಂದರೆ ಏನು, ಅದರ ಕತೆ, ಅದು ಹೇಗೆ ಉತ್ಪನ್ನ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಕಲ್ಲಿದ್ದಲಿನ ವಿಧಗಳು ಅದನ್ನು ನೋಡ್ತಾ ಇದ್ವಿ ಅಲ್ವಾ. ಸೊ ಅವುಗಳಲ್ಲಿ ಕಲ್ಲಿದ್ದಲನ್ನ ಸಂಸ್ಕರಿಸಿದಾಗ ಸಿಗ್ತಕ್ಕಂತಹ ಉತ್ಪನ್ನಗಳು ಯಾವುದು ಅಂತ ನೋಡ್ತಿದ್ವಿ. ಅದರಲ್ಲಿ ಒಂದನೇದಾಗಿ ಕೋಕ್ನ ಬಗ್ಗೆ ತಿಳ್ಕೊಂಡಿದ್ವಿ. ಕೋಕ್ ಅಲ್ವಾ. ಸೊ ಕಪ್ಪು ಬಣ್ಣದ ಗಟ್ಟಿಯಾದಂತಹ ವಸ್ತು, ಕಪ್ಪು ಬಣ್ಣದ ವಸ್ತು ರಂಧ್ರಯುಕ್ತವಾಗಿರುತ್ತೆ. ಹೆಚ್ಚು ಪಾಲು ಕಾರ್ಬನ್ ಅನ್ನು ಹೊಂದಿರುತ್ತೆ. ಅಂದರೆ ಶುದ್ಧ ರೂಪದ ಇಂಗಾಲವನ್ನ ಕಾರ್ಬನ್ ಹೊಂದಿರುತ್ತೆ ಅಂತ ಅಂತಕ್ಕಂಥ ವಿಷಯವನ್ನು ನೋಡಿಕೊಂಡಿದ್ದೀವಿ. ಹಾಗೆ ನೆಕ್ಸ್ಟ್ ಎರಡನೇದಾಗಿ ಮತ್ತೊಂದು ವಸ್ತು ಯಾವಪ್ಪ ಅಂತಂದ್ರೆ ಈ ಕಲ್ಲಿದ್ದಲನ್ನ ಸಂಸ್ಕರಿಸುವಾಗ ಸಿಗ್ತಕ್ಕಂತಹ ವಸ್ತುಗಳಲ್ಲಿ ಕಲ್ಲಿದ್ದಲು ಡಾಂಬರ್. ಎರಡನೇದಾಗಿ ಕಲ್ಲಿದ್ದಲು ಡಾಂಬರ್. ಕಲ್ಲಿದ್ದಲು ಡಾಂಬರ್. ಈ ಕಲ್ಲಿದ್ದಲು ಡಾಂಬರ್ ಏನಂದ್ರೆ ಏನು ಅಂತಂದ್ರೆ, ಸೊ ಇದ್ರ ವಾಸನೆ ಇದೆಯಲ್ಲ, ಹಿತಕರವಲ್ಲದ ವಾಸನೆಯನ್ನು ಹೊಂದಿದೆ. ಇದು ಹಿತಕರವಲ್ಲದ ವಾಸನೆ ಹೊಂದಿದೆ. ಸೊ ಇದಕ್ಕೆ ಹಿತಕರವಾದಂತಹ ವಾಸನೆ ಅಲ್ಲ, ಕೆಟ್ಟ ವಾಸನೆ ಅಂತ ಅಲ್ವಾ. ಸೊ ವಾಸನೆ ಚೆನ್ನಾಗಿಲ್ಲ. ಸೊ ಕಪ್ಪಗಿನ ಮಂದವಾದ ದ್ರವ ಇದೆ, ಕಪ್ಪು ಬಣ್ಣದಲ್ಲಿದೆ, ಕಪ್ಪು ವಸ್ತು ಅಲ್ವಾ, ಕಪ್ಪಗಿನ ವಸ್ತು. ಸೊ ಮಂದವಾದ ದ್ರವ ಇದೆ. ಸೊ ಕಲ್ಲಿದ್ದಲು ಡಾಂಬರ್ ಇದೆಯಲ್ಲ, ಕಲ್ಲಿದ್ದಲನ್ನು ಸಂಸ್ಕರಿಸುವಾಗ ಸಿಗ್ತಕ್ಕಂತಹ ಒಂದು ಉತ್ಪನ್ನ ಕಲ್ಲಿದ್ದಲು ಡಾಂಬರ್. ಸೊ ಹಿತಕರವಲ್ಲದ ವಾಸನೆಯನ್ನು ಹೊಂದಿದೆ. ಕಪ್ಪಗಿನ ವಸ್ತು ಇದೆ, ಕಪ್ಪು ಬಣ್ಣದಲ್ಲಿ ಇರ್ತದೆ. ಸೊ ಮಂದವಾದ ದ್ರವ. ಸೊ ಮಂದವಾದಂತಹ ದ್ರವ ರೂಪದ ವಸ್ತು ಇದು ಆಗಿದೆ. ಸೊ ಇದರಿಂದ ಸುಮಾರು 200 ವಸ್ತುಗಳ ಸಂಗ್ರಹ ಇದೆ. ವಸ್ತುಗಳನ್ನ ಇದರಿಂದ ಪಡ್ಕೋಬಹುದು ಅಂತ. ಸೊ ಒಟ್ಟಾರೆ 200 ವಸ್ತುಗಳ ಮಿಶ್ರಣವಾಗಿದೆ. ಸುಮಾರು 200 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳ ಮಿಶ್ರಣ ಈ ಕಲ್ಲಿದ್ದಲು ಡಾಂಬರ್ ಆಗಿದೆ. ಅಂದ್ರೆ ಇದರಿಂದ ನಾವು ಹಲವಾರು ಉಪ ಉತ್ಪನ್ನಗಳನ್ನ ಪಡ್ಕೋಬಹುದು ಅಂತಕ್ಕಂಥದ್ದು ಆಯ್ತಾ. ಸೊ ಅದು ಕಲ್ಲಿದ್ದಲು ಡಾಂಬರ್. ನಮ್ಮ ದೈನಂದಿನ ಜೀವನದಲ್ಲಿ ಕೈಗಾರಿಕೆಗಳಲ್ಲಿ ಉಪಯೋಗಿಸತಕ್ಕಂತಹ ಸಂಶ್ಲೇಷಿತ ರಂಗುಗಳು, ನಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸತಕ್ಕಂತಹ ಸಂಶ್ಲೇಷಿತ ರಂಗುಗಳು ಆಯ್ತಾ. ಸೊ ಅವುಗಳನ್ನ ಇದರಿಂದ ಪಡ್ಕೋಬಹುದು ಅಂತ. ಸಂಶ್ಲೇಷಿತ ರಂಗುಗಳು, ಸಂಶ್ಲೇಷಿತ ರಂಗು ಆಯ್ತಾ. ಹಾಗೆ ಸುವಾಸಿಕಗಳು ಅಂದ್ರೆ ಪರ್ಫ್ಯೂಮ್ಸ್ ಅಂತೀವಲ್ಲ ಅವು ಸುವಾಸಿಕಗಳು, ಪರ್ಫ್ಯೂಮ್ಸ್. ಹಾಗೆ ಔಷಧಗಳು, ಸ್ಫೋಟಕಗಳು ಹಾಗೆ ಸ್ಫೋಟಕಗಳು ಹಲವಾರು ರೀತಿಯ ಔಷಧಗಳನ್ನ ಈ ಕಲ್ಲಿದ್ದಲು ಡಾಂಬರ್ನಿಂದ ನಾವು ಪಡ್ಕೋಬಹುದು ಆಯ್ತಾ. ಸೊ ಹಾಗೆ ಪ್ಲಾಸ್ಟಿಕ್ಗಳು, ಬಣ್ಣಗಳು, ಹಾಗೇನೆ ಪ್ಲಾಸ್ಟಿಕ್ಗಳು ಮತ್ತು ಬಣ್ಣಗಳು, ಹಲವು ರೀತಿಯ ಬಣ್ಣಗಳನ್ನು ಪೇಂಟ್ಗಳನ್ನ ಈ ಕಲ್ಲಿದ್ದಲು
ಆಯ್ತಾ. ಹಾಗೇನೆ ಛಾಯಾಗ್ರಹಣದ ವಸ್ತುಗಳು, ಛಾಯಾಗ್ರಹಣದ ವಸ್ತುಗಳು ಹಲವಾರು ಬೇಕಾದಷ್ಟು ನೋಡಿ. ಈ ಕಲ್ಲಿದ್ದಲು ಡಾಂಬರ್ನಿಂದ ಪಡ್ಕೊಳ್ತಕ್ಕಂತಹ ಹಲವಾರು ವಸ್ತುಗಳು ಇವು. ಅವುಗಳಲ್ಲಿ ಕೆಲವು ಸಂಶ್ಲೇಷಿತ ರಂಗಿ ಇರ್ಬೋದು, ಹಾಗೆಯೇ ಸುವಾಸಿಕಗಳಿರ್ಬೋದು, ಔಷಧಗಳಿರ್ಬೋದು, ಹಲವಾರು ರೀತಿಯ ಔಷಧಗಳಿರ್ಬೋದು, ಸ್ಫೋಟಗಳು, ಎಕ್ಸ್ಪ್ಲೋಸಿವ್ಸ್ ಅಂತ ಹೇಳ್ತೀವಲ್ಲ, ಆ ಸ್ಫೋಟಗಳು, ಎಕ್ಸ್ಪ್ಲೋಸಿವ್ಸ್ ಆ ಸ್ಫೋಟಗಳು ಆಯ್ತಾ. ಆ ಸ್ಫೋಟಗಳನ್ನು ಸಹ ಇದರಿಂದ ತಯಾರು ಮಾಡ್ತಾರೆ. ಹಾಗೆ ಹಲವಾರು ರೀತಿಯ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳಿರ್ಬೋದು, ಬಣ್ಣಗಳು, ಪೇಂಟ್ಸ್ ಇರ್ಬೋದು, ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಸ್ತುಗಳನ್ನ ತಯಾರು ಮಾಡಲಿಕ್ಕೂ ಸಹ ಈ ಕಲ್ಲಿದ್ದಲು ಡಾಂಬರ್ ಉಪಯೋಗ ಆಗುತ್ತೆ ಅಂತಕ್ಕಂಥ ವಿಷಯ ಆಯ್ತಾ. ಸೊ ಹೀಗೆ ಹಾಗೆ ಮತ್ತೆ ಪತಂಗಗಳು ಮತ್ತೆ ಆ ಕೀಟಗಳನ್ನ ಓಡಿಸ್ಲಿಕ್ಕೆ ವಿಕರ್ಷಕಗಳಾಗಿ ಬಳಸ್ತೀರ. ಆ ವಿಕರ್ಷಕ ವಸ್ತು ಅದು ನ್ಯಾಫ್ಥಲಿನ್ ಬಾಲ್ ಆಯ್ತಾ. ಈ ವಿಕರ್ಷಕ ವಸ್ತುವಾಗಿ ಈ ನ್ಯಾಫ್ಥಲಿನ್ ಬಾಲ್ ಅನ್ನು ಬಳಸ್ತೀವಿ ಆಯ್ತಾ. ನ್ಯಾಫ್ಥಲಿನ್ ಗುಳಿಗೆಗಳನ್ನು ಬಳಸ್ತೀವಿ. ಆ ನ್ಯಾಫ್ಥಲಿನ್ ಗುಳಿಗೆಗಳು ಸಹ ಈ ಕಲ್ಲಿದ್ದಲು ಡಾಂಬರ್ನಿಂದ ತಯಾರಾದಂತಹ ಒಂದು ವಸ್ತುವಾಗಿದೆ ಆಯ್ತಾ. ಸೊ ಹಾಗೆ ಹಲವಾರು ವಸ್ತುಗಳನ್ನ ನಾವು ಇದರಿಂದ ತಯಾರು ಮಾಡ್ಕೊಳ್ತೀವಿ, ಬಳಸ್ಕೊಳ್ತೀವಿ. ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಉಪಯೋಗಕ್ಕೆ ನಾವು ಇವುಗಳನ್ನು ಬಳಸ್ಕೊಳ್ತೀವಿ. ಹಾಗೆಯೇ ಈ ಇಂದಿನ ದಿನಗಳಲ್ಲಿ ಪೆಟ್ರೋಲಿಯಂ ಬಿಟುಮಿನ್ ಅನ್ನ ರಸ್ತೆಗಳ ನಿರ್ಮಾಣದಲ್ಲಿ, ರಸ್ತೆಗಳನ್ನ ಟಾರ್ ಆಗ್ತಾರಲ್ಲ, ಹಾಗೆ ರಸ್ತೆ ನಿರ್ಮಾಣದಲ್ಲೂ ಸಹ ಇದನ್ನ ಬಳಸ್ಕೊಳ್ತಾರೆ. ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವಸ್ತುವಾಗಿದೆ. ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವಸ್ತುವಾಗಿ ಸಹ ಇದನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ ಆಯ್ತಾ. ಸೊ ಹೀಗೆ ಹಲವಾರು ವಸ್ತುಗಳ ತಯಾರಿಕೆಗೆ ಈ ಕಲ್ಲಿದ್ದಲಿನ ಡಾಂಬರ್ ಅನ್ನು ನಾವು ಬಳಸ್ಕೊಳ್ತೀವಿ ಆಯ್ತಾ. ಸೊ ಹಾಗೆ ಇನ್ನೊಂದು ವಿಧ ಕೋಕ್, ಕಲ್ಲಿದ್ದಲನ್ನು ಸಂಸ್ಕರಿಸುವಾಗ ಸಿಕ್ಕಿದಂಥ ವಸ್ತುಗಳಲ್ಲಿ ಕೋಕ್, ಕಲ್ಲಿದ್ದಲು ಡಾಂಬರ್, ಹಾಗೆಯೇ ಕಲ್ಲಿದ್ದಲು ಅನಿಲ ಅಂತಕ್ಕಂಥದ್ದು ಸಹ ಇದೆ. ಕಲ್ಲಿದ್ದಲು ಅನಿಲ ಅಂತಕ್ಕಂಥದ್ದು ಸಹ ಇದೆ. ಸೊ ಇದು ಹೇಗೆ ಸಿಗ್ತದೆ ಕಲ್ಲಿದ್ದಲು ಅನಿಲ ಅಂದ್ರೆ, ಕಲ್ಲಿದ್ದಲಿನಿಂದ ಕೋಕನ್ನ ಸಂಸ್ಕರಿಸುವಾಗ ಆಯ್ತಾ, ಕಲ್ಲಿದ್ದಲಿನಿಂದ ನಾವು ಕೋಕನ್ನು ಸಂಸ್ಕರಿಸುವಾಗ ಈ ಕಲ್ಲಿದ್ದಲು ಅನಿಲ ಸಿಗ್ತದೆ. ಕಲ್ಲಿದ್ದಲಿನಿಂದ ಕೋಕನ್ನ ಸಂಸ್ಕರಿಸುವಾಗ ನಮಗೆ ಸೊ ಕಲ್ಲಿದ್ದಲಿನ ಕಲ್ಲಿದ್ದಲಿನಿಂದ ಕೋಕನ್ನ ಸಂಸ್ಕರಿಸುವಾಗ ನಮಗೆ ಈ ಕಲ್ಲಿದ್ದಲು ಅನಿಲ ಸಿಗ್ತದೆ ಆಯ್ತಾ. ಸೊ ಈ ಕಲ್ಲಿದ್ದಲಿನ ಅನಿಲವನ್ನು ಸೊ ಮೊಟ್ಟ ಮೊದಲಿಗೆ ಎಲ್ಲಿ ಬಳಸ್ಕೊಂಡ್ರು ಅಂತಂದ್ರೆ, ಸೊ 1810ರಲ್ಲಿ ಯು ಎಸ್ ಎಲ್ಲಿ ಈ ಬೀದಿ ದೀಪಗಳನ್ನು ಉರಿಸಲಿಕ್ಕೆ ಬಳಸ್ಕೊಂಡ್ರು. ಮೊಟ್ಟ ಮೊದಲು ಕಲ್ಲಿದ್ದಲಿನ ಅನಿಲವನ್ನು ಬಳಸ್ಕೊಂಡ್ರು ಆಯ್ತಾ. ಇಲ್ಲಿ ಲಂಡನ್ನಲ್ಲಿ ಬಳಸ್ಕೊಂಡ್ರು. ಹಾಗೆಯೇ ನ್ಯೂಯಾರ್ಕ್ನಲ್ಲಿ 1820ರಲ್ಲಿ ಬಳಸ್ಕೊಂಡ್ರು ಆಯ್ತಾ. ಇದು ಎಲ್ಲಿ? ಲಂಡನ್ನಲ್ಲಿ. ಮೊದಲಿಗೆ ಲಂಡನ್ನಲ್ಲಿ 1810ರಲ್ಲಿ ಲಂಡನ್ ನಗರದಲ್ಲಿ, 1820ರಲ್ಲಿ ನ್ಯೂಯಾರ್ಕ್ನಲ್ಲಿ ಆ ಬೀದಿ ದೀಪಗಳನ್ನು ಬೆಳೆಸಲಿಕ್ಕೆ ಬಳಸ್ಕೊಳ್ಳು ಅಂತ ಒಂದು ಮಾಹಿತಿ ಆಯ್ತಾ. ಸೊ ಅದು ಹಾಗೆ ಈ ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳ ಹತ್ತಿರ ಸ್ಥಾಪನೆ ಆಗಿರ್ತಕ್ಕಂತಹ ಅನೇಕ ಕೈಗಾರಿಕೆಗಳಲ್ಲಿ ಈ ಇಂಧನವಾಗಿ ಈ ಕಲ್ಲಿದ್ದಲು ಅನಿಲ ಬಳಕೆ ಆಗುತ್ತೆ ಆಯ್ತಾ. ಕಲ್ಲಿದ್ದಲಿನ ಸಂಸ್ಕರಣಾ ಘಟಕಗಳಿರ್ತಾವಲ್ಲ, ಆದರೆ ಸುತ್ತಮುತ್ತ ಇರ್ತಕ್ಕಂತಹ ಹಲವಾರು ಕಾರ್ಖಾನೆಗಳಲ್ಲಿ ಈ ಕಲ್ಲಿದ್ದಲು ಅನಿಲ ಇಂಧನವಾಗಿ ಬೇಕಾಗಿರುತ್ತದೆ. ಸೊ ಹಂಗಾಗಿ ಆ ಕಲ್ಲಿದ್ದಲು ಸಂಸ್ಕರಣಾ ಘಟಕ ಎಲ್ಲಿದೆಯೋ
ಅದರ ಸುತ್ತಮುತ್ತ ಹಲವಾರು ಕಾರ್ಖಾನೆಗಳು ಸ್ಥಾಪನೆ ಆಗಿರ್ತವೆ ಮಕ್ಕಳೇ. ಕಾರಣ ಅಲ್ಲಿ ಕಲ್ಲಿದ್ದಲು ಅಲ್ಲಿಂದ ಸಿಗುತ್ತೆ, ಇಂಧನ ಸಿಗುತ್ತೆ ಅವರಿಗೆ. ಸೊ ಆ ಇಂಧನವನ್ನು ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ ತಯಾರು ಮಾಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲಿ ಕಲ್ಲಿದ್ದಲಿನ ಸಂಸ್ಕರಣಾ ಘಟಕ ಇದೆಯೋ ಅದರ ಆಜುಬಾಜು ಸುತ್ತಮುತ್ತ ಸಾಮಾನ್ಯವಾಗಿ ಹಲವಾರು ಅನೇಕ ರೀತಿಯ ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತವೆ. ಅವುಗಳಿಗೆ ಈ ಕಲ್ಲಿದ್ದಲು ಅನಿಲ ಒಂದು ಇಂಧನವಾಗಿ ಬೇಕಾಗಿರುತ್ತೆ. ಸೊ ಆ ಘಟಕದಿಂದ ಅವಕ್ಕೆ ಪೂರೈಕೆ ಆಗುತ್ತೆ. ಕಲ್ಲಿದ್ದಲು ಸಂಸ್ಕರಣಾ ಘಟಕದಿಂದ ಅವುಗಳಿಗೆ ಆ ಕಾರ್ಖಾನೆಗಳಿಗೆ ಇಂಧನ ಪೂರೈಕೆ ಆಗುತ್ತೆ. ಆಯ್ತಾ? ಅದನ್ನು ಬಳಸ್ಕೊಂಡು ಅವರು ಹಲವು ರೀತಿಯ ವಸ್ತುಗಳನ್ನು ಮಕ್ಕಳೇ ತಯಾರು ಮಾಡ್ತಾರೆ. ಆಯ್ತಾ? ಸೊ ಇದಿಷ್ಟು ಕಲ್ಲಿದ್ದಲಿನ ಬಗ್ಗೆ ಮಕ್ಕಳೇ ಅರ್ಥ ಆಯ್ತಲ್ಲ? ಇದಿಷ್ಟು ಕಲ್ಲಿದ್ದಲಿನ ಬಗ್ಗೆ ಅರ್ಥ ಆಯ್ತಲ್ಲ? ತಿಳ್ಕೊಂಡಲ್ಲ? ನೆಕ್ಸ್ಟ್ ಯಾವುದಿದೆ? ಪೆಟ್ರೋಲಿಯಂ. ಸೊ ಇದು ಸಹ ಪೆಟ್ರೋಲಿಯಂ ಸಹ ಒಂದು ರೀತಿಯ ನೈಸರ್ಗಿಕ ವಸ್ತುವಾಗಿದೆ, ನೈಸರ್ಗಿಕ ಇಂಧನವಾಗಿದೆ ಅಲ್ವಾ? ಪ್ರಕೃತಿಯಿಂದ ಸಿಗ್ತಕ್ಕಂತಹ ಒಂದು ರೀತಿಯ ಇಂಧನವಾಗಿದೆ, ನೈಸರ್ಗಿಕ ವಸ್ತುವಾಗಿರುತ್ತೆ. ಹೌದು ಅಲ್ವಾ? ಸೊ ಸರಿ, ಪೆಟ್ರೋಲಿಯಂ ಇದನ್ನು ನಾವು ಎಲ್ಲಿ ಬಳಸ್ತೀವಿ? ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿದೆ. ಪೆಟ್ರೋಲಿಯಂ ಬೇರೆ, ಪೆಟ್ರೋಲ್ ಬೇರೆ. ಪೆಟ್ರೋಲಿಯಂ ಅಂದರೆ ಕಚ್ಚಾ ತೈಲ, ಆಯ್ತಾ? ಕಲ್ಯಾಣಿ ಅಂತ ಕರಿತೀವಿ. ಪೆಟ್ರೋ ಅಂದರೆ ರಾಕ್, ಓಲಿಯಂ ಅಂದರೆ ಆಯಿಲ್ ಅಂತ ಮಕ್ಕಳೇ. ಆಯ್ತಾ? ಅರ್ಥ ಆಯ್ತಲ್ಲ? ಪೆಟ್ರೋಲಿಯಂ ಅಂದರೆ ಪೆಟ್ರೋಲ್ ಅಂದ್ರೆ ರಾಕ್ ಅನ್ನುವ ಅರ್ಥ ಇದೆ, ಅಂದ್ರೆ ಕಲ್ಲು ಅನ್ನುವ ಅರ್ಥ ಇದೆ ಮಕ್ಕಳ. ಸೊ ಓಲಿಯಂ ಅಂದ್ರೆ ಆಯಿಲ್ ಅಂತಕ್ಕಂಥ ಅರ್ಥ ಇದೆ. ಅಂದ್ರೆ ಕಲ್ಲೆಣ್ಣೆ, ಕಲ್ಲಿನ ಪದರಗಳಲ್ಲಿ ಸಿಗ್ತಕ್ಕಂತಹ ಎಣ್ಣೆ ಕಲ್ಲೆಣ್ಣೆ, ಕಚ್ಚಾ ತೈಲ. ಆಯ್ತಾ? ಕಲ್ಲೆಣ್ಣೆ, ರಾಕ್ ಆಯಿಲ್, ಕಲ್ಲೆಣ್ಣೆ ಅಂತ ಕರಿತೀವಿ. ಆಯ್ತಾ? ಸೊ ಅದು ಪೆಟ್ರೋಲಿಯಂ ಅಂತಾರೆ. ಪದಗಳ ವಿಸ್ತರಿಸಿ ಬಂದಾಗ ಯಾವ ಇದರಿಂದ ಬಂದಿದೆ ಅಂತಕ್ಕಂಥದ್ದು ನೋಡಿ. ಆಯ್ತಾ? ಸೊ ಹಾಗೆ ಸಾಮಾನ್ಯ ಏನಿದೆ, ಏನು ಬಳಸ್ಕೊಳ್ತೀವಿ ಪೆಟ್ರೋಲಿಯಂ, ಪೆಟ್ರೋಲ್ನ ಅಂತಂದ್ರೆ ಪೆಟ್ರೋಲಿಂದ ಚಾಲನೆ ಆಗ್ತಕ್ಕಂತಹ ವಾಹನ ಮಕ್ಕಳ ನಿಮಗೆ ಗೊತ್ತಿದೆ ಅಲ್ವಾ? ಬೈಕ್ಗಳು ಪೆಟ್ರೋಲ್ ಹಾಕಿದ್ರೆ ಮುಂದಕ್ಕೆ ಹೋಗಲ್ಲ, ಹೌದು ತಾನೆ? ಹಾಗೆ ಬೈಕ್ಗಳು, ಸ್ಕೂಟರ್ಗಳು, ಹಾಗೆಯೇ ಕಾರು, ಲಘು ವಾಹನಗಳಲ್ಲಿ, ಲಘು ಮೋಟಾರು ವಾಹನಗಳಲ್ಲಿ ಸಾಮಾನ್ಯವಾಗಿ ಹಗುರವಾಗಿರ್ತಕ್ಕಂತಹ ಲಘು ಅಥವಾ ಹಗುರವಾಗಿರ್ತಕ್ಕಂಥ ಮೋಟಾರು ವಾಹನಗಳಲ್ಲಿ ಈ ಪೆಟ್ರೋಲ್ ಅನ್ನ ಮತ್ತು ಡೀಸೆಲ್ ಅನ್ನು ಬಳಸ್ಕೊಳ್ತೀವಿ ಅಲ್ವಾ? ಆ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಇವುಗಳ ಉತ್ಪನ್ನಗಳ ಪೆಟ್ರೋಲ್ ಮತ್ತೆ ಡೀಸೆಲ್. ಆ ಪೆಟ್ರೋಲಿಯಂ ಉಪ ಉತ್ಪನ್ನಗಳು ಆಯ್ತಾ? ಸೊ ಹಾಗೆ ಅವುಗಳನ್ನ ತಯಾರು ಮಾಡ್ಕೊಳ್ತೀವಿ. ಅವು ನಾವು ಈ ಯಂತ್ರಗಳನ್ನ ರನ್ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಲಘು ಮೋಟಾರು ವಾಹನಗಳು, ಬೈಕ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಕಾರುಗಳಿರ್ಬೋದು, ರನ್ ಮಾಡಿ ಅಲ್ವಾ? ಹಾಗೇನೆ ದೊಡ್ಡ ಪ್ರಮಾಣದ ಟ್ರಕ್, ಲಾರಿ, ಬಸ್ಸು, ಆಯ್ತಾ? ಹಾಗೇನೆ ರೈಲು, ಈಗಿನ ರೈಲುಗಳು. ಸೊ ಬೆಳಗ್ಗೆ ಮಾತಾಡ್ತಿದ್ವಿ ನಾವು ಮೊದಲಿನ ತರಗತಿಯಲ್ಲಿ. ಹಿಂದಿನ ಕಾಲದಲ್ಲಿ ಟ್ರೈನ್ಗಳು ಈ ಕಲ್ಲಿದ್ದಲನ್ನ ದಹಿಸಿ ಅದರಿಂದ ಪಡೆದಂತಹ ಹಬೆಯಿಂದ ರನ್ ಆಗ್ತಾ ಇದೆ. ಈಗ ಡೀಸೆಲ್ ಇಂಜಿನ್ಗಳಿವೆ. ಆ ಡೀಸೆಲ್ ಒಂದು ಪೆಟ್ರೋಲಿಯಂ ಒಂದು ಭಾಗ, ಉತ್ಪನ್ನ ಆಯ್ತಾ? ಸೊ ಅದರಿಂದ ರನ್ ಆಗ್ತದೆ. ಹಾಗಾಗಿ ದೊಡ್ಡ ಪ್ರಮಾಣದ ಟ್ರಕ್ಗಳಿರ್ಬೋದು, ಲಾರಿಗಳಿರ್ಬೋದು, ಬಸ್ಸುಗಳಿರ್ಬೋದು, ಟ್ರೈನ್ಗಳಿರ್ಬೋದು ಅಲ್ವಾ? ಅವುಗಳನ್ನು ಚಾಲನೆ ಮಾಡಬೇಕು ಅಂದರೆ ಅದಕ್ಕೆ ಪೆಟ್ರೋಲಿಯಂನ ಅಗತ್ಯತೆ ಇದೆ ಆಯ್ತಾ? ಸೊ ಡೀಸೆಲ್ನ ಅಗತ್ಯತೆ ಇದೆ. ಪೆಟ್ರೋಲಿಯಂನ ಒಂದು ಭಾಗ ಆಗಿರೋದ್ರಿಂದ ಡೀಸೆಲ್ನಿಂದ ಅವು ರನ್ ಆಗ್ತವೆ. ಲಘು ಮೋಟಾರ್ ವಾಹನ ಅಂದರೆ ಪೆಟ್ರೋಲಿಂದ ರನ್ ಆಗ್ತವೆ ನಮಗೆ. ಆ ರೀತಿ ಇಂಜಿನ್, ಒಂದು ಪೆಟ್ರೋಲ್ ಇಂಜಿನ್ ಬರುತ್ತೆ, ಮತ್ತೊಂದು ಡೀಸೆಲ್ ಇಂಜಿನ್ ಬರುತ್ತೆ. ಮುಂದಿನ ತರಗತಿಯಲ್ಲಿ ಮಕ್ಕಳು ನೋಡ್ಬೋದು ಆಯ್ತಾ? ಸೊ ಹಾಗೆ ಆಯ್ತಾ? ಸೊ ಹಾಗೆ ಪೆಟ್ರೋಲಿಯಂನ ನಾವು ಬಳಕೆ ಮಾಡ್ಕೊಳ್ತೀವಿ. ಸರಿ, ಹಾಗಾದರೆ ಇದು ಪೆಟ್ರೋಲಿಯಂ ಹೇಗೆ ಉತ್ಪನ್ನ ಆಯಿತು, ಹೆಂಗೆ ತಯಾರಾಯಿತು, ಪ್ರಕೃತಿಯಲ್ಲಿ ಅದರ ನಿರ್ಮಾಣ ಹೇಗಾಯಿತು ಅವಾಗಲೇ ನೋಡಿದ್ವಿ. ಹಿಂದಿನ ತರಗತಿಯಲ್ಲಿ ಕಲ್ಲಿದ್ದಲು ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನು ನೋಡಿದ್ವಿ ಅಲ್ವಾ? ಹಾಗೆಯೇ ಈ ಪೆಟ್ರೋಲಿಯಂ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನ ನೋಡುವ ಮೊದಲು ಮಕ್ಕಳೇ ನಾನು ಬೆಳಿಗ್ಗೆ ಈ ಹಿಂದಿನ ತರಗತಿಯಲ್ಲಿ ನಿಮಗೆ ಕಲ್ಲಿದ್ದಲನ್ನ ಸ್ಯಾಂಪಲ್ ತೋರಿಸ್ತೀನಿ ಅಂತ ಹೇಳಿದ್ರಲ್ವಾ? ಸೊ ಇದು ನೋಡಿ ಕಲ್ಲಿದ್ದಲಿನ ಸ್ಯಾಂಪಲ್ ಆಯ್ತಾ? ಸೊ ಹೀಗೆ ಕಪ್ಪು ಬಣ್ಣದಲ್ಲಿ ಇರ್ತದೆ, ಗಟ್ಟಿಯಾಗಿರುತ್ತೆ, ಕಲ್ಲಿನ ರೂಪದಲ್ಲಿ ಗಟ್ಟಿಯಾಗಿರುತ್ತೆ ಆಯ್ತಾ? ಇದು
ಕಲ್ಲಿದ್ದಲು ಅಂದರೆ ಕೋಲ್ ಅಂತ ಕರಿತೀವಿ. ಸೊ ಇಂಗ್ಲಿಷಲ್ಲಿ COAL ಕೋಲ್ ಅಂದರೆ ಕಲ್ಲಿದ್ದಲು ಆಯ್ತಾ. ಸೊ ಇದೇನೆ ಕಲ್ಲಿದ್ದಲಿನ ಸ್ಯಾಂಪಲ್ ಆಯ್ತಾ. ಸರಿ, ಹಾಗಾದ್ರೆ ಈ ಪೆಟ್ರೋಲಿಯಂ ಹೇಗೆ ಉತ್ಪನ್ನ ಆಯಿತು ಅಂತ ನೋಡ್ತಾ ಹೋದ್ರೆ, ಸೊ ಬಹಳ ಹಿಂದೆ ಸಮುದ್ರದಲ್ಲಿ ವಾಸ ಆಗಿರ್ತಕ್ಕಂತಹ ಜೀವಿ ಅಂತ ಉದಾಹರಣೆ ಅದನ್ನು ತೋರಿಸ್ತಾ ಹೋದ್ರೆ, ಸೊ ಇದು ಸಮುದ್ರ ಆಯ್ತಾ. ಏನಿದು ಸಮುದ್ರ ಅಂತ ತಿಳ್ಕೊಳ್ಳಿ. ಸೊ ಅದ್ರಲ್ಲಿ ಬೇಕಾದಷ್ಟು ಜೀವಿಗಳು ಇದ್ದು ಅಂತ ತಿಳ್ಕೊಂಡು, ಸೊ ಮೀನಿರ್ಬೋದು, ಹಾವಿರ್ಬೋದು, ತಿಮಿಂಗಿಲ ಇರ್ಬೋದು ಅಲ್ವಾ, ಹಾಗೆಯೇ ಹಲವು ರೀತಿಯ ಸಸ್ಯಗಳಿರ್ಬೋದು, ಸೂಕ್ಷ್ಮ ಜೀವಿಗಳಿರ್ಬೋದು ಅಲ್ವಾ. ಸೊ ಹೀಗೆ ಹಲವಾರು ರೀತಿಯ ಜೀವಿಗಳಿರ್ಬೋದು ಆಯ್ತಾ, ರೀತಿಯ ಜೀವಿಗಳಿರ್ಬೋದು. ಕಪ್ಪೆ, ಮೀನು ಅಲ್ವಾ, ಕಪ್ಪೆ, ಮೊಸಳೆ, ಹಲವಾರು ರೀತಿಯ ಜೀವಿಗಳಿರ್ಬೋದು ಆಯ್ತಾ, ಹಲವಾರು ರೀತಿಯ ಜೀವಿಗಳಿದ್ವು. ಸೊ ಅವು ಆಕಸ್ಮಿಕವಾಗಿ ಸತ್ತೋದು. ಸೊ ಈ ಸತ್ತೋದಂತಹ ಜೀವಿಗಳೆಲ್ಲ ಕೆಳಗಡೆ ಸತ್ತಾಗ್ತದೆ, ಎಲ್ಲವೂ ಸಹ ಸ್ಥಳದಲ್ಲಿ ಸತ್ತಾಗ್ತಾ ಹೋಗ್ತದೆ ಆಯ್ತಾ. ಸೊ ಇದು 1-2 ದಿನದಲ್ಲ, ಹಲವು ವರ್ಷಗಳವರೆಗೆ ಮಿಲಿಯನ್ ಗಟ್ಟಲೆ 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 100 ವರ್ಷ ಅಲ್ಲ, ಸಾವಿರಾರು ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡೀತಾನೆ ಇದೆ ಆಯ್ತಾ. ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಅವು ಕೆಳಗಿನ ಪದರಕ್ಕೆ ಸೇರ್ಕೊಂಡಂಗೆ ಅದ್ರ ಮೇಲೆ ಮತ್ತೆ ಮೇಲೆ ಸೇರ್ಕೊಂಡು ಸೊ ಹೀಗೆ ಕಲೆಕ್ಟ್ ಆಗ್ತಾ ಹೋಗುದು. ಸೊ ಹೀಗೆ ಕಲೆಕ್ಟ್ ಆದಂತೆಲ್ಲ ಕೆಳಗಿರ್ತಕ್ಕಂತಹ ವಸ್ತುಗಳಿಂದ ಅಲ್ಲಿ ಏನಾಗ್ತಾ ಇದೆ, ತಾಪ ಮತ್ತೆ ಒತ್ತಡ ಎರಡೂ ಸಹ ಹೆಚ್ಚಾಗ್ತಾ ಇದೆ, ರೈಸ್ ಆಗ್ತಾ ಇದೆ. ತಾಪ ಮತ್ತು ಒತ್ತಡ ಹೆಚ್ಚಾಗ್ತಾ ಇದೆ. ಸೊ ಹಾಗೆಯೇ ಅವು ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ, ಆಕ್ಸಿಜನ್ ಇಲ್ಲದ ಸ್ಥಿತಿಯಲ್ಲಿ ಅವು ದಹಿಸಲ್ಪಡ್ತವೆ ಆಯ್ತಾ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅವು ಏನಾಗ್ತವೆ, ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಅವು ಈ ಪೆಟ್ರೋಲಿಯಂ ಆಗಿ ಮಾರ್ಪಾಡಾಗಿದ್ದಾವೆ, ಪರಿವರ್ತನೆಯಾಗಿ. ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ತಾಪ ಮತ್ತು ಒತ್ತಡ ಹೆಚ್ಚಿದ ಕಾರಣದಿಂದಾಗಿ ಆಯ್ತಾ ಅವುಗಳು ಪರಿವರ್ತನೆಯಾಗಿ ಪೆಟ್ರೋಲಿಯಂ ಆಗಿ ಮಾರ್ಪಾಡಾಗಿದ್ದಾವೆ ಅಂತಕ್ಕಂತಹ ಅಂಶ ನಮಗೆ ಗೊತ್ತಾಗ್ತದೆ ಆಯ್ತಾ. ಸೊ ಅದು ಹೇಗೆ ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದನ್ನ ಚಿತ್ರಣವನ್ನು ನಾವು ಬರಿತಾ ಹೋಗ್ತೀವಿ. ನೋಡಿ ಇದನ್ನು ಅಳಿಸ್ತೀವಿ ಅಲ್ಲ, ಗೊತ್ತಾಗಿದೆಯಲ್ವಾ, ತಿಳ್ಕೊಂಡಿರಲ್ವಾ, ಬರ್ಕೊಂಡಿದ್ರೆ ಅಳಿಸ್ಲಾ. ಸರಿ, ಭೂಮಿಯ ಮೇಲ್ಭಾಗ ಇದೆ ಆಯ್ತಾ, ಇದೆ ತಿಳ್ಕೊಂಡ್ರೆ ಹಾಗೇನೆ ಅಪಾರಕ ಬಂಡೆ, ಅಂದ್ರೆ ಕಲ್ಲು, ಪಾರದರ್ಶಕವಲ್ಲ ಅಪಾರಕ ಬಂಡೆ ಆಯ್ತಾ. ಸೊ ಅದರ ನಂತರದಲ್ಲಿ ಮರಳು ಅಥವಾ ಕಲ್ಲಿನ ಒಂದು ಪದ ಆಯ್ತಾ, ಅದ್ರ ಕೆಳಗಡೆ ನಿಕ್ಷೇಪ ಇದೆ, ತೈಲ ನಿಕ್ಷೇಪ ಇದೆ ಆಯ್ತಾ, ತೈಲ ನಿಕ್ಷೇಪ ಇದೆ.
ಹೇಗಿರ್ತದೆ ಅನ್ನೋದನ್ನು ನೋಡ್ತಾ ಇರುತ್ತೆ. ಭೂಮಿಯ ಒಳಗಡೆ ಹೇಗೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಚ್ಚಾ ತೈಲ ಕಲ್ಲೆಣ್ಣೆ ಹೇಗಿರ್ತದೆ ಅಂತಕ್ಕಂಥದ್ದು. ಸೊ ಹೀಗೆ ಇದರ ಮೇಲ್ಭಾಗದಲ್ಲಿ ಅನಿಲ ನಿಕ್ಷೇಪ ಇರ್ತದೆ. ಇಲ್ಲಿ ಅನಿಲ ನಿಕ್ಷೇಪ ಆಯ್ತಾ. ಸೊ ಅದರ ಕೆಳಭಾಗದಲ್ಲಿ ತೈಲ ನಿಕ್ಷೇಪ, ಅದರ ಕೆಳಭಾಗದಲ್ಲಿ ತೈಲ ನಿಕ್ಷೇಪ. ಸೊ ಇದು ಕೆಳಗಡೆ ನೀರು ಅಂದ್ರೆ ತೈಲ. ಸೊ ಹೀಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳು ಇರ್ತವೆ. ಸೊ ಇದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪ. ಹೀಗೆ ಮಕ್ಕಳ ಅಪಾರಕ ಬಂಡೆ ಇದೆ. ಅಪಾರಕ ಬಂಡೆ ಇದೆ, ಅದರ ಒಳಗಡೆ ಬೇರೆ ಬೇರೆ ಪದರಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಗಮನಿಸಬಹುದು. ಸೊ ಇಲ್ಲೂ ಸಹ ಕಲ್ಲಿನ ಪದಗಳು ಬೇರೆ ಬೇರೆ ಸಿಲಿಕಾನ್ ರಾಕ್ಸ್ ಅಂತ ಪದಗಳಿವೆ. ಸೊ ಹಾಗೆ ಅದರ ಮೇಲ್ಭಾಗ ಕೆಳಭಾಗದಲ್ಲಿ ನೀರಿದೆ, ಅದರ ಮೇಲ್ಭಾಗದಲ್ಲಿ ತೈಲ ಕಲೆಕ್ಟ್ ಆಗಿದೆ, ಅದರ ಮೇಲ್ಭಾಗದಲ್ಲಿ ಅನಿಲ ಕಲೆಕ್ಟ್ ಆಗಿದೆ. ಆಯ್ತಾ. ಸೊ ಯಾಕೆ ಈ ತೈಲ ಮೇಲೆ ಕಲೆಕ್ಟ್ ಆಯಿತು, ಕೆಳಗೆ ಕಲೆಕ್ಟ್ ಆಗಿಲ್ಲ, ಯಾಕೆ ಹೇಳ್ತೀರಾ? ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾ ಹೇಳ್ತೀರಾ ಮಕ್ಕಳ? ವೆರಿ ಗುಡ್, ನೀವೆಲ್ಲರೂ ಜಾಣರು. ಹೌದು, ಇದಕ್ಕೆ ಕಾರಣ ಸಾಂದ್ರತೆಯ ವ್ಯತ್ಯಾಸ. ಸಾಂದ್ರತೆ ಡೆನ್ಸಿಟಿ ಅಲ್ವಾ? ಸಾಂದ್ರತೆಯ ವ್ಯತ್ಯಾಸ ಏನದು ಅಂತಂದ್ರೆ ನೀರಿನ ಸಾಂದ್ರತೆ ಜಾಸ್ತಿ ಇದೆ, ಆಯ್ತಾ. ತೈಲದ ಸಾಂದ್ರತೆ ನೀರಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಹಾಗಾಗಿ ನೀರಿನ ಮೇಲೆ ತೈಲ ಸಂಗ್ರಹ ಆಗ್ತದೆ, ಆಯ್ತಾ. ಹಾಗೆಯೇ ಈ ತೈಲದ ಸಾಂದ್ರತೆ ಅನಿಲದ ಸಾಂದ್ರತೆಗಿಂತ ಹೆಚ್ಚಿದೆ. ಹಾಗಾಗಿ ಅದು ಕೆಳಗಡೆ ಇದೆ, ಅನಿಲದ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ತೈಲದ ಮೇಲ್ಭಾಗದಲ್ಲಿ ಕಲೆಕ್ಟ್ ಆಗ್ತದೆ. ಓಕೆ, ಆಯ್ತಾ. ಸೊ ಹಾಗಾಗಿ ಆ ಸಾಂದ್ರತೆಯ ವ್ಯತ್ಯಾಸದ ಆಧಾರದ ಮೇಲೆ ಈ ನಿಕ್ಷೇಪಗಳು ಕಂಡು ಬರ್ತವೆ, ಆಯ್ತಾ. ಸೊ ಈ ಮನೆಯಲ್ಲೇ ನಾವು ನೋಡಿದ್ರೆ ಒಂದು ಲೋಟದಲ್ಲಿ ನೀರು ತುಂಬಿಕೊಂಡು ಒಂದು ಅರ್ಧ ಭಾಗ ನೀರು ಹಾಕಿ ಅದ್ರ ಮೇಲೆ ಆಯಿಲ್ ಹಾಕಿದ್ರೆ ಆಯಿಲ್ ಹಾಕಿ ಹೆಂಗೆ ಶೇಪ್ ಮಾಡಿ ಸೊ ಅದು ಆ ಎಣ್ಣೆ ಆಯಿಲ್ ಮೇಲೇನೆ ತೇಲುತ್ತೆ, ನೀರು ಕೆಳಗಡೆ ಇರ್ತದೆ, ಆಯ್ತಾ. ಸೊ ಕಾರಣ ಸಾಂದ್ರತೆ ವ್ಯತ್ಯಾಸ, ಆಯ್ತಾ. ಹಾಗೆ ಮತ್ತೆ ಇಲ್ಲಿ ಸೊ ಇದಕ್ಕೆ ಡ್ರಿಲ್ ಮಾಡ್ತಾರೆ, ಆಯ್ತಾ. ಇಲ್ಲಿಂದ ಏನ್ ಮಾಡ್ತಾರೆ, ಡಿಗ್ ಮಾಡ್ತಾರೆ ಅಥವಾ ಡ್ರಿಲ್ ಮಾಡಿ ಬಾವಿಯನ್ನ ತೋಡ್ತಾರೆ. ತೋಡ್ಬಿಟ್ಟು ಸೊ ಅವನ್ನ ಸಂಗ್ರಹಿಸ್ತಾರೆ, ಅನಿಲ ನಿಕ್ಷೇಪವನ್ನ ಸೊ ಸಂಗ್ರಹಿಸ್ತಾರೆ. ಇವು ಬಾವಿ ಏನ್ ಮಕ್ಕಳು? ಬಾವಿ ಅನಿಲವನ್ನ ಸಂಗ್ರಹ ಮಾಡಿ ಡ್ರಿಲ್ ಮಾಡ್ತಾ ಹೋಗ್ತಾರೆ. ಡ್ರಿಲ್ ಮಾಡಿ ಅನಿಲ ಸಿಗೋವರೆಗೂ ಡ್ರಿಲ್ ಮಾಡಿ ಅದನ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ ತೈಲ ನಿಕ್ಷೇಪ, ಆಯ್ತಾ. ಸೊ ಇದರಿಂದ ಕಲೆಕ್ಟ್ ಮಾಡ್ತಾರೆ. ಸೊ ಹೀಗೆ ಪೆಟ್ರೋಲ್ ಉತ್ಪತ್ತಿ ಆಗ್ತದೆ. ಹೇಳಿದ್ನಲ್ಲ, ಹಲವಾರು ಎಷ್ಟೋ ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಇದ್ದಂತಹ ಜೀವರಾಶಿ ಎಲ್ಲಿ ಸಮುದ್ರದಲ್ಲಿ ಇದ್ದಂತಹ ಹಲವಾರು ಜೀವರಾಶಿ ಪ್ರಾಣಿಗಳೆಲ್ಲ ಏನಾಗ್ತವೆ, ಆಕಸ್ಮಿಕವಾಗಿ ಸತ್ತೋಗಿ ಅವು ತಳವನ್ನು ಸೇರ್ತಾ ಹೋಗಿ ವರ್ಷಗಟ್ಟಲೆ, ಸಾವಿರಾರು ವರ್ಷಗಟ್ಟಲೆ ಹಾಗೆ ಅದು ಕ್ರಮೇಣ ಅವು ಪದರಗಳಲ್ಲಿ ಸಂಗ್ರಹ ಆಗ್ತಾ ಹೋಗಿ ಅವು ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ತಾಪ ಮತ್ತು ಒತ್ತಡ ಹೆಚ್ಚಿದ ಪರಿಣಾಮದಿಂದಾಗಿ ಅವು ಪರಿವರ್ತಿತ ಆಗಿದ್ದಾವೆ. ಏನಾಗಿ? ಪೆಟ್ರೋಲಿಯಂ ಆಗಿ ಪರಿವರ್ತಿತ ಆಗಿದ್ದಾವೆ ಅಂತಕ್ಕಂಥ ಅಂಶ. ಸೊ ಅದು ಈ ರೀತಿ ಕಂಡುಬರ್ತಕ್ಕಂಥದ್ದು, ಆಯ್ತಾ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ನಿಕ್ಷೇಪ ಇರತಕ್ಕಂಥ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ, ಗೊತ್ತಾಯ್ತಾ. ಸೊ ಈ ರೀತಿ ಕಂಡುಬರ್ತದೆ, ಅರ್ಥ ಆಯ್ತಾ ಮಕ್ಕಳೇ. ಸೊ ಅದು ಪೆಟ್ರೋಲಿಯಂ ಹೇಗಿರ್ತದೆ ಅಂತಕ್ಕಂತಹ ಅಂಶ
ನಮಗೆ ಗೊತ್ತಾಯಿತು. ಹೇಗೆ ಅದನ್ನು ಕಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಸಹ ತಿಳಿಯಿತು. ಯಾಕೆ ಆ ಪೆಟ್ರೋಲ್ ಮೇಲೆ ಇರ್ತದೆ, ಅದ್ರ ಮೇಲೆ ಅನಿಲ ಸಂಗ್ರಹ ಆಗಿರ್ತದೆ ಅಂತಕ್ಕಂಥದ್ದು ಸಹ ಗೊತ್ತಾಯಿತು. ಸೊ ಹಾಗಾದರೆ ವಿಶ್ವದಲ್ಲಿ ಮೊಟ್ಟ ಮೊದಲ ತೈಲ ಬಾವಿ ಎಲ್ಲಿ ಕೊರಿಯಲಾಯಿತು ಅಂತಂದ್ರೆ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಪೆನ್ಸಿಲ್ವೇನಿಯಾ USA ಪೆನ್ಸಿಲ್ವೇನಿಯಾ ಅಂತಕ್ಕಂತಹ ಸ್ಥಳದಲ್ಲಿ 1859ರಲ್ಲಿ ಮೊಟ್ಟ ಮೊದಲ ತೈಲ ಬಾವಿಯನ್ನು ಕೊರೆಯಲಾಯಿತು. ಆಯ್ತಾ? ಸೊ ನಂತರದ 8 ವರ್ಷಗಳ ನಂತರ ಅಂದ್ರೆ 1867ರಲ್ಲಿ ನಮ್ಮ ದೇಶದಲ್ಲಿ ಅಂದ್ರೆ ಅಸ್ಸಾಂನ ಮಾಕುಮ್ ಅಂತಕ್ಕಂಥದ್ದು ಅಸ್ಸಾಂ ರಾಜ್ಯದ ಮಾಕುಮ್ನಲ್ಲಿ ಅದನ್ನ ಮೊಟ್ಟ ಮೊದಲ ತೈಲ ಬಾವಿಯನ್ನು ಕೊರೆದರು. ಆಯ್ತಾ? ಮೊಟ್ಟ ಮೊದಲ ತೈಲ ಬಾವಿ ವಿಶ್ವದಲ್ಲಿ 1859ರಲ್ಲಿ ಯುಎಸ್ಎಯ ಪೆನ್ಸಿಲ್ವೇನಿಯಾ ಅಂತಕ್ಕಂಥ ಸ್ಥಳದಲ್ಲಿ ಕೊರೆದರು. ಆಯ್ತಾ? ಅದಾದ ನಂತರ 8 ವರ್ಷಗಳಲ್ಲಿ ಏನು ಮಾಡಿದ್ರು ಅಂದ್ರೆ ನಮ್ಮ ದೇಶದ ಅಸ್ಸಾಂನ ಮಾಕುಮ್ನಲ್ಲಿ 1867ರಲ್ಲಿ ಮೊದಲ ತೈಲ ಬಾವಿಯನ್ನು ಕೊರೆಯಲಾಯಿತು. ಆಯ್ತಾ? ಅದರ ನಂತರ ನಮ್ಮಲ್ಲಿ ಎಲ್ಲೆಲ್ಲಿ ತೈಲ ಬಾವಿಗಳಿದ್ದಾವೆ ಅಂತಂದ್ರೆ ಅಸ್ಸಾಂನಲ್ಲಿದೆ, ಗುಜರಾತಲ್ಲಿದೆ, ಆಯ್ತಾ? ಬಾಂಬೆಯಲ್ಲಿ, ಮುಂಬೈಯಲ್ಲಿ, ಗುಜರಾತಲ್ಲಿದೆ, ಆಯ್ತಾ? ಹಾಗೆ ಬಾಂಬೆಯಲ್ಲಿದೆ, ಬಾಂಬೆ ಹೈ ಅಂತ ಹೇಳ್ತೀವಿ. ಸೊ ಹಾಗೆ ಬಾಂಬೆಯಲ್ಲಿದೆ. ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಪ್ರದೇಶಗಳಲ್ಲೂ ಸಹ ಅವುಗಳ ನಿಕ್ಷೇಪಗಳನ್ನು ನಾವು ನೋಡಬಹುದು. ಆಯ್ತಾ? ಸೊ ಹೀಗೆ ಹಲವಾರು ರಾಜ್ಯಗಳಲ್ಲಿ, ಹಲವಾರು ಪ್ರದೇಶಗಳಲ್ಲಿ ನಾವು ತೈಲ ನಿಕ್ಷೇಪವನ್ನು, ತೈಲ ಬಾವಿಗಳನ್ನು ನಮ್ಮ ದೇಶದಲ್ಲೂ ನಾವು ನೋಡ್ತಾ ಇದ್ದೀವಿ. ಸರಿ, ಈ ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ನಾವು ಪಡ್ಕೋತೀವಲ್ಲ, ಹೇಗೆ ಅದನ್ನು ಸಂಸ್ಕರಿಸ್ತಾರೆ, ಹೇಗೆ ಅದನ್ನು ಡೀಸೆಲ್ ಆಗಿ, ಪೆಟ್ರೋಲ್ ಆಗಿ ಮಾರ್ಪಡಿಸ್ತಾರೆ, ಇತರ ಅಲ್ಪ ಉತ್ಪನ್ನಗಳಾಗಿ ಮಾರ್ಪಡಿಸ್ತಾರೆ ಅಂತಕ್ಕಂಥ ಅಂಶ ಅಲ್ವಾ? ಸೊ ಅದನ್ನು ಮಾಡಲಿಕ್ಕೆ ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಹೇಳ್ತೀವಿ. ಆ ಪೆಟ್ರೋಲಿಯಂ ಶುದ್ಧೀಕರಣವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುವ. ಆಯ್ತಾ? ಪೆಟ್ರೋಲಿಯಂ ಶುದ್ಧೀಕರಣವನ್ನು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಅಂಶವನ್ನು ನೋಡ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ. ಆಯ್ತಾ? ದೇವರಿಗೆ ಅರ್ಥ ಆಯ್ತಲ್ಲ? ಸರಿ, ಹಾಗಾದ್ರೆ ಪ್ರಶ್ನೆಗಳನ್ನು ನೋಡಿದ್ರೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಡಿ. ಮೊನ್ನೆದಾಗಿ ಕಲ್ಲಿದ್ದಲನ್ನ ಸಂಸ್ಕರಿಸಿದಾಗ ಸಿಗುವ ಉಪ ಉತ್ಪನ್ನಗಳಾವು ಅಂದರೆ ಕೋಕು, ಕಲ್ಲಿದ್ದಲಿನ ಡಾಮ ಮತ್ತು ಕಲ್ಲಿದ್ದಲಿನ ಅನಿಲ ಅಂತ ಸಿಗ್ತಾರೋ ಅವುಗಳು ಅಂತ ಉತ್ತರ. ಆಯ್ತಾ? ಹಾಗೆ ಎರಡನೇ ಪ್ರಶ್ನೆ, ಕಲ್ಲಿದ್ದಲು ಡಾಂಬರಿನ ಉಪಯೋಗಗಳನ್ನು ತಿಳಿಸಿ. ಕಲ್ಲಿದ್ದಲು ಡಾಂಬರಿನ ಉಪಯೋಗಗಳನ್ನು ತಿಳಿಸಿ. ಹಾಗೆ ಮೂರನೇ ಪ್ರಶ್ನೆ, ಪೆಟ್ರೋಲಿಯಂ ಹೇಗೆ ಉತ್ಪತ್ತಿಯಾಗಿದೆ? ಉಂಟಾಗಿದೆ ಅಂತಕ್ಕಂಥದ್ದು. ಆಯ್ತಾ? ಪೆಟ್ರೋಲಿಯಂ ಹೇಗೆ ಉತ್ಪತ್ತಿಯಾಗಿದೆ. ನಾಲ್ಕನೇ ಪ್ರಶ್ನೆ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ನಿಕ್ಷೇಪದ ಚಿತ್ರ ಬರೆಯಿರಿ. ಮಕ್ಕಳೇ, ಟೆಕ್ಸ್ಟ್ ಬುಕ್ ಅಲ್ಲಿ ಪುಟ ಸಂಖ್ಯೆ 79ರಲ್ಲಿ ಬಂದ್ರೆ ಆ ಚಿತ್ರ ಇದೆ, ಚಿತ್ರವನ್ನ ಬರ್ಕೊಂಡು ಬರಬೇಕು. ಪುಟ ಸಂಖ್ಯೆ 79ರಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪ ಹೇಗೆ ಪಡಿತಾರೆ ಅಂತಕ್ಕಂಥ ಚಿತ್ರ ಹೇಗಿರ್ತದೆ, ಹೇಗೆ ಪಡಿತಾರೆ ಅಂತಕ್ಕಂಥ ಚಿತ್ರ ಇದೆ ಮಕ್ಕಳ, ಅದನ್ನ ಬರ್ಕೊಂಡು ಬರ್ತೀರಲ್ಲ? ಬರ್ತಾ ಇತ್ತಲ್ಲ? ಸರಿ.
ಎಲ್ರಿಗೂ ಧನ್ಯವಾದ.